ಹಲೋ ಟ್ರೇಡರ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ದಿನ ಒಂದು ಲೈವ್ ವಿಡಿಯೋನ ಅಂದರೆ ಲೈವ್ ಮಾರ್ಕೆಟ್ ಎಕ್ಸಿಕ್ಯೂಷನ್ನ ಟ್ರೈ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಇವತ್ತಿನ ದಿನ ಯಾವುದಾದ್ರೂ ಟ್ರೇಡ್ಸ್ನ ತೊಗೊಂಡ್ರೆ ಯಾವ ರೀತಿಯಾಗಿ ನಾವು ಟ್ರೇಡ್ನ ತೊಗೊಂಡ್ವಿ, ಅದರ ಹಿಂದಿನ ಲಾಜಿಕ್ ಏನು ಅನ್ನೋದನ್ನ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮತ್ತು ಇನ್ನೊಂದು ಡಿಸ್ಕ್ಲೈಮರ್ ಏನು ಅಂದರೆ ಸೆಬಿ ಕಡೆಯಿಂದ ಇದೆ, ಯಾವ ಪ್ರೈಸ್ ಮೂಮೆಂಟ್ಸ್ನ ನಾವು ಎಜುಕೇಷನ್ ಪರ್ಪಸ್ಗೆ ಯೂಸ್ ಮಾಡೋಂಗಿದ್ರೆ 3 months ಪ್ರೀವಿಯಸ್ ಡೇಟಾನ ಯೂಸ್ ಮಾಡಬೇಕು ಅಂತ ಇದೆ. ಬಟ್ ನಾನಿಲ್ಲಿ ಮಾಡ್ತಾ ಇರೋದೇನು ಅಂದರೆ ನನ್ನ ಟ್ರೇಡ್ ಲಾಜಿಕ್ ಏನಿತ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ನ ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಯಾವಾಗಾದರೂ ಟ್ರೇಡ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಲಾಜಿಕ್ನ ಯೂಸ್ ಮಾಡಿ, ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಯಾರು ಇರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಆಮೇಲೆ ನೀವು ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಒಂದು ಕಾಲ್ ಸೈಡಲ್ಲಿ ಬೈಯಿಂಗ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಬೈ ಮಾಡಿದ್ದೀನಿ. ಸೊ ನೋಡೋಣ ಯಾವ ರೀತಿಯಾಗಿ ಟ್ರೇಡ್ ಡೆವಲಪ್ ಆಗುತ್ತೆ ಅನ್ನೋದನ್ನ ನೋಡೋಣ. ಕಾಲ್ ಸೈಡಲ್ಲಿ ಪೊಸಿಷನ್ನ ತೊಗೊಂಡಿದ್ದೀನಿ ನಾನು. ಸೊ ಓಕೆ, ನಿಯರ್ ಅಬೌಟ್ ಕಾಸ್ಟ್ ಟು ಕಾಸ್ಟ್ ರನ್ ಆಗ್ತಾಯಿದೆ. ಬಟ್ ನಾನೇನು ತೊಗೊಂಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಟ್ರೇಡ್ ಲಾಜಿಕ್ಸ್ನ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಟಾರ್ಗೆಟ್ ಏನಿರುತ್ತೆ, ಈ ಲೆವೆಲಿಂದ ಒಂದು 50 ಪಾಯಿಂಟ್ಸ್ವರೆಗೂ ನನ್ನ ಟಾರ್ಗೆಟ್ನ ಅಸಂಪ್ಷನ್ ಮಾಡ್ಕೊತೀನಿ. ಅಂದರೆ ಅಲ್ಲಿವರೆಗೂ ನಾನು ಟ್ರೇಡಲ್ಲಿ ಹೋಲ್ಡ್ ಆನ್ ಆಗ್ತೀನಿ, ಅಥವಾ ಡೇ ಹೈ ಅದನ್ನು ಫಾಸ್ಟಾಗಿ ಅಕಸ್ಮಾತ್ ಡೇ ಹೈನ ಬ್ರೇಕ್ ಮಾಡ್ಕೊಂಡು ಹಂಗೆ ಮೇಲೆ ಹೋಗಿ 50 ಪಾಯಿಂಟ್ಸ್ನ ರೀಚ್ ಆದರೆ 50 ಪಾಯಿಂಟ್ಸ್ವರೆಗೂ ನಾನು ನನ್ನ ಟಾರ್ಗೆಟ್ನ ಇಟ್ಕೊತೀನಿ. ಇಲ್ಲಾಂದರೆ ಡೇ ಹೈ ಏನಿದೆ ಅಲ್ಲಿ ನಾನು ಎಕ್ಸಿಟ್ನ ಕಾಣ್ತೀನಿ. ಸೊ ಡೇ ಹೈ ಹತ್ರ ಬಂದಾಗ ಯಾವ ರೀತಿಯಾಗಿ ಮಾರ್ಕೆಟ್ ಬಿಹೇವ್ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ನಾನು ಟ್ರೇಡ್ನ ಎಕ್ಸಿಟ್ ಮಾಡೋದ ಅಥವಾ ಇಟ್ಕೊಳೋದ ನೋಡ್ತೀನಿ. ಸೊ ಇಲ್ಲಿ ನೋಡೋದಾದರೆ ಅರೌಂಡ್ 900 rupees ಅಷ್ಟು ಪ್ರಾಫಿಟ್ ನಮಗೆ ಕಾಣ್ತಾ ಇದೆ. ಓಕೆ, ಸೊ ಡೇ ಹೈ ಹತ್ರ ಬಂದಿದೆ ಆಲ್ಮೋಸ್ಟ್ ಈಗ ಮಾರ್ಕೆಟು. ಸೊ ಡೇ ಹೈ ಹತ್ರ ಏನಾದರೂ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಕೆಳಗೆ ಬರೋ ಥರ ಕಾಣಿಸ್ತಿದ್ರೆ ನಾನು ಅಲ್ಲಿ ಎಕ್ಸಿಟ್ನ ಕಾಣೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿದೆ ಇಲ್ಲಿ ಡೇ ಹೈ ಹತ್ರ. ಓಕೆ, ಸೊ ನೋಡೋಣ, ಇನ್ನೊಂದು 5 seconds ಇದೆ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ. ಯಾವ ರೀತಿಯಾಗಿ ಅಲ್ಲಿ ಸಸ್ಟೈನ್ ಆಗುತ್ತೆ ಅನ್ನೋದನ್ನ ನಾವು ನೋಡಬೇಕು. ಓಕೆ, ಡೇ ಹೈ ಹತ್ರ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾಯಿದೆ, ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಬ್ರೇಕ್ಔಟ್ ಕೊಡ್ತಾಯಿದೆ. ಸೊ ನೋಡೋಣ ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ ಇದು ಅಂತ. ಓಕೆ, ಮೇಲೋಗೋ ಚಾನ್ಸಸ್ ಇದೆ, ಯಾಕಂದರೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಮೇಲಕ್ಕೆ ಹೋಗ್ತಾ ಇದೆ. ಓಕೆ, ಒಂದೇ ಒಂದು ಸ್ಪೈಕ್ ಬರಬೇಕು ನಮಗೆ. ಈ ಸ್ಪೈಕ್ ಬರ್ತಾ ಇದೆ. ಓಕೆ, ಸೊ ಈ ಸ್ಪೈಕಿಂದ ನಾವು ಕೂಡ ಒಳ್ಳೆ ಪ್ರಾಫಿಟಲ್ಲಿ ಇದ್ದೀವಿ, ನೋಡ್ಬೋದು ಇಲ್ಲಿ 1100 ಅಷ್ಟೆಲ್ಲ ಪ್ರಾಫಿಟ್ ಹೋಗಿದೆ. ಸೊ ನೋಡೋಣ, ಇದೊಂದು ಕ್ಯಾಂಡಲ್ನ ವೆಯ್ಟ್ ಮಾಡ್ತೀನಿ ಯಾವ ರೀತಿಯಾಗಿ. ಓಕೆ, ಗುಡ್ ಒಳ್ಳೆ ಮೂಮೆಂಟಮ್ ಆಗ್ತಾಯಿದೆ. ಸೊ ಈ ಮೂಮೆಂಟಮಲ್ಲೇ ನಾವು ನಮ್ಮ ಟ್ರೇಡ್ ಏನಿದೆ ಅದನ್ನು ಎಕ್ಸಿಟ್ನ ಮಾಡೋಣ. ಇನ್ನೊಂದು 8 seconds ಇದೆ ಈ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಿ ಎಷ್ಟು ಬರುತ್ತೆ ಅಷ್ಟರಲ್ಲಿ ನಾವು ಎಕ್ಸಿಟ್ನ ಕಾಣೋದಕ್ಕೆ ಟ್ರೈ ಮಾಡೋಣ. ಓಕೆ, ಸಾರಿ ಲೇಟ್ ಆಯಿತು, 900ವರೆಗೂ ಬಂತು. ಬಟ್ ಓಕೆ, ಇಲ್ಲಿ ನೋಡೋದಾದರೆ ಓಕೆ ಎಕ್ಸಿಟ್ ಮಾಡೋದು ಒಳ್ಳೆಯದು. ಏನು ಪ್ರಾಫಿಟ್ ಬಂದಿದೆ ಅದರಲ್ಲಿ. ಸೊ ಎಕ್ಸಿಟ್ನ ಕಾಣಿದ್ದೀನಿ, ಯಾಕಂದರೆ ಫಾಸ್ಟಾಗಿ ಮೂಮೆಂಟಮ್ ಆಗಿರೋದ್ರಿಂದ ಅದು ಎಲ್ಲಿವರೆಗೂ ಹೋಗುತ್ತೆ, ಎಲ್ಲಿ ಸಸ್ಟೈನ್ ಆಗುತ್ತೆ, ಮತ್ತು ಯಾವ ಲೆವೆಲಿಂದ ಕೆಳಗೆ ಬರುತ್ತೆ ಅನ್ನೋದನ್ನ ಹೇಳೋಕ್ಕಾಗಲ್ಲ. ಫಾಸ್ಟಾಗಿ ಹೋದಾಗ ಒಂದೊಂದ್ಸಲಿ ಸಡನ್ನಾಗಿ ಪುಲ್ ಬ್ಯಾಕ್ ಎಲ್ಲ ಕೊಡ್ತಾ ಹೋಗ್ತಾ ಇರುತ್ತೆ. ಓಕೆ, ಇವತ್ತು ನೋಡ್ಬೋದು 10 points ಅಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ, ಅರೌಂಡ್ 700 rupees ಅಷ್ಟು ಪ್ರಾಫಿಟ್ನ ನಾವು ಮಾಡ್ಕೊಂಡಿದ್ದೀವಿ. ಸೊ ಹೋಲ್ಡ್ ಮಾಡಿದರೆ ಇನ್ನೂ ಮೇಲಕ್ಕೆ ಹೋಗ್ತಾಯಿತ್ತು, ಬಟ್ ಇಟ್ಸ್ ಓಕೆ, ಯಾಕಂದರೆ ಕ್ಲೋಸಿಂಗ್ ಪ್ರೈಸ್ ಹತ್ರ ಬಂದಾಗ ಮಾರ್ಕೆಟ್ ಯಾವ ರೀತಿಯಾಗಾದರೂ ಬಿಹೇವ್ ಆಗ್ಬೋದು. ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ಎಕ್ಸಿಟ್ನ ಕಾಣ್ಕೊಂಡಿದ್ದೀವಿ. ಬಟ್ ಈಗ ನೋಡಿದ್ರೆ ಮಾರ್ಕೆಟ್ ಏನು ಹೈ ರೀಚ್ ಆಗಿದ್ದಲ್ಲ, 1000 rupees ಅಷ್ಟು ಏನು ಪ್ರಾಫಿಟ್ ತೋರಿಸ್ತಿತ್ತಲ್ಲ ಆ ರೇಂಜ್ ಹತ್ರನೇ ಓಡಾಡ್ತಾ ಇದೆ. ಬಟ್ ಇಟ್ಸ್ ಓಕೆ, ಫೈನ್, ಏನೋ ಒಂದು ಮಾರ್ಕೆಟಿಂದ ನಾವು ಪ್ರಾಫಿಟ್ನ ತೊಗೊಂಡು ಎಕ್ಸಿಟ್ನ ಕಂಡಿದ್ದೀವಿ. ನೀವು ನೋಡ್ತಾ ಇರೋ ಹಂಗೆ 150ಯಲ್ಲಿ ನಾವು ಬೈನ ಮಾಡಿದ್ದು, 160ಯಲ್ಲಿ ಎಕ್ಸಿಟ್ನ ಮಾಡಿದ್ದೀವಿ. ಸೊ ನೋಡ್ಬೋದು, ನಾ ಹೇಳ್ದಂಗೆ ಕ್ಲೋಸಿಂಗ್ ಪ್ರೈಸ್ ಹತ್ರ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಮತ್ತೆ ಸೆಲ್ಲರ್ಸ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ನಾವೇನಾದರೂ ಟ್ರೇಡಲ್ಲಿ ಉಳ್ಕೊಂಡಿದ್ದಿದ್ರೆ
ಅರೌಂಡ್ ಕಾಸ್ಟ್ ಟು ಕಾಸ್ಟ್ ಹತ್ರ ಪ್ರೈಸ್ ಬಂದಿರೋದು. ಸೊ ಇಟ್ಸ್ ಬೆಟರ್ ಯಾವ ಪ್ರೈಸ್ ನಮಗೆ ಸೂಟೇಬಲ್ ಅನಿಸುತ್ತೋ ಅಲ್ಲಿ ಎಕ್ಸಿಟ್ ಆಗೋದು ಒಂದು ಒಳ್ಳೆಯ ನಿರ್ಧಾರ ಅನಿಸುತ್ತೆ. ಸೊ ಇವತ್ತಿನ ದಿನದ ಟ್ರೇಡ್ ಲಾಜಿಕ್ಸ್ ಏನಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇವತ್ತಿನ ಟ್ರೇಡ್ ಲಾಜಿಕ್ಸ್ ತಿಳ್ಕೊಳೋದಕ್ಕೆ ಮುಂಚೆ ನಾವು ಯಾವುದಕ್ಕೋಸ್ಕರ ಅಥವಾ ಏನು ಪ್ಲ್ಯಾನಲ್ಲಿ ಇವತ್ತಿನ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದ್ವಿ ಅನ್ನೋದನ್ನ ನೋಡಬೇಕು. ಯಾವತ್ತೇ ಆಗಲಿ ನಾನು ಆಲ್ರೆಡಿ ಪ್ರೀವಿಯಸ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇವತ್ತಿನ ದಿನದ್ದು ಟ್ರೇಡ್ನ ನಾವು ತೊಗೊಳ್ಬೇಕು ಅಂದರೆ ಪ್ರೀವಿಯಸ್ ಡೇ ಡೇಟಾ ಏನಿದೆ ಅದನ್ನು ನೋಡಿಬಿಟ್ಟು ಸ್ವಲ್ಪ ಲೆವೆಲ್ಸ್ನ ಮಾರ್ಕ್ ಮಾಡ್ಕೊಂಡು ರೆಡಿ ಇಟ್ಕೊಬೇಕಾಗುತ್ತೆ. ಸೊ ಯಾವ್ಯಾವ ಲೆವೆಲ್ಸ್ನ ನಾವು ಮಾರ್ಕ್ ಮಾಡಿಟ್ಕೊಬೇಕು ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಕ್ಲೋಸಿಂಗ್ ಪ್ರೈಸ್ ಲೆವೆಲ್ ಏನಿದೆ ಪ್ರೀವಿಯಸ್ ಡೇದು ಅದನ್ನು ಮಾರ್ಕ್ ಮಾಡ್ಕೊಬೇಕು. ಕ್ಲೋಸಿಂಗ್ ಪ್ರೈಸ್ ಐ, ಲೋ ಮತ್ತು ಕ್ಲೋಸಿಂಗ್ ಯಾವ ಪಾಯಿಂಟಲ್ಲಿ ಆಗಿದೆ ಆ 3 ಪ್ರೈಸಸ್ನು ನಾನು ಮಾರ್ಕ್ ಮಾಡಿಟ್ಕೊತೀನಿ. ನೆಕ್ಸ್ಟ್ ನೋಡಬೇಕಾಗಿರೋದು ಯಾವ ಲೆವೆಲಲ್ಲಿ ಬಯರ್ಸ್ ಇದ್ದಾರೆ ಅಥವಾ ಯಾವ ಲೆವೆಲಲ್ಲಿ ಸೆಲ್ಲರ್ಸು ನೆನ್ನೆ ಇದ್ದರು ಅನ್ನೋದನ್ನ ನೋಡಬೇಕಾಗುತ್ತೆ. ಸೊ ನೆನ್ನೆ ದಿನದ ಮೂಮೆಂಟಮ್ ಏನಾಯಿತು, ಫಸ್ಟ್ ಗ್ಯಾಪ್ ಅಪ್ ಓಪನ್ ಆಯಿತು. ಗ್ಯಾಪ್ ಅಪ್ ಓಪನ್ ಆಗಿ ಅಲ್ಲಿಂದ ಮಾರ್ಕೆಟು ಸ್ವಲ್ಪ ಮೇಲಕ್ಕೆ ಹೋಗಿ ಆನಂತರ ಕೆಳಗೆ ಬಂದು ಮತ್ತೆ ಇನ್ನೊಂದು ಜಿಗ್ಜಾಗ್ ಮೂಮೆಂಟಮ್ ಮಾಡಿ ಆಮೇಲೆ ಕೆಳಗೆ ಹೋಯ್ತು. ಸೊ ಈ ರೀತಿಯಾದಂಥ ಮಾರ್ಕೆಟ್ ಮೂಮೆಂಟಮ್ ನೆನ್ನೆ ಆಯಿತು ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಏನು ಮಾಡ್ತು, ಮಾರ್ಕೆಟ್ ಮತ್ತೆ ಮೇಲೆ ಹೋಗಿ ಮತ್ತೆ ಕೆಳಗೆ ಬಂತು. ಅಂದರೆ ಏನು ಮಾಡ್ತು, ಆಲ್ರೆಡಿ ಇಲ್ಲಿಂದ ಯಾರ್ಯಾರು ಬೈ ಮಾಡಿ ಈ ಮಾರ್ಕೆಟ್ ಮೂಮೆಂಟಮ್ ಮೇಲಕ್ಕೆ ಹೋಗೋದ್ರಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಮಾರ್ಕೆಟು ಆಚೆ ಓಡಿಸ್ತು. ಅಂದರೆ ಏನು ಮಾಡ್ತು ಅಂದರೆ ಅವ್ರು ಸ್ಟಾಪ್ ಲಾಸಸ್ನೆಲ್ಲ ಹಿಟ್ ಮಾಡಿ ಮಾರ್ಕೆಟಿಂದ ಎಕ್ಸಿಟ್ ಆಗೋವಂಗೆ ಮಾಡ್ತು. ಸೊ ಇಲ್ಲಿ ಯಾರು ಬೈಯರ್ಸು ಇರೋದಿಲ್ಲ. ನೆಕ್ಸ್ಟ್ ಏನಾಯಿತು, ಸೊ ಇಲ್ಲಿಂದ ಯಾರಾದರೂ ಸೆಲ್ಲರ್ಸು ಆ್ಯಡ್ ಆಗಿರ್ತಾರೆ. ಸೊ ಇವಾಗ ಮಾರ್ಕೆಟಲ್ಲಿ ಏನು ಆಯಿತು, ಮಾರ್ಕೆಟಲ್ಲಿ ಬರೀ ಸೆಲ್ಲರ್ಸ್ ಮಾತ್ರ ಉಳ್ಕೊಂಡಿದ್ದಾರೆ. ಅದಾದಮೇಲೆ ಮಾರ್ಕೆಟ್ ಏನು ಮಾಡ್ತು, ಸ್ಲೋ ಆಗಿ ಒಂದು ಕನ್ಸಾಲಿಡೇಷನ್ ಮಾಡಿ ನಿಧಾನವಾಗಿ ಮೇಲಕ್ಕೆ ಮೂಮೆಂಟಮ್ ಆಗ್ತಾ ಏನು ಮಾಡ್ತು, ಇಲ್ಲಿ ಯಾರ್ಯಾರು ಸೆಲ್ ಮಾಡಿದ್ರಲ್ಲ ಅವ್ರನ್ನೆಲ್ಲ ಮಾರ್ಕೆಟು ಆಚೆ ಕಳಿಸ್ತು. ಅಂದರೆ ಅವರ ಸ್ಟಾಪ್ ಲಾಸಸ್ನೆಲ್ಲ ಹಿಟ್ ಮಾಡಿ ಮಾರ್ಕೆಟಿಂದ ಆಚೆ ಕಳಿಸ್ತು. ಸೊ ಇವಾಗ ಇಲ್ಲಿ ಯಾರು ಇರ್ತಾರೆ, ಈ ಪಾಯಿಂಟಿಂದ ಇಲ್ಲಿವರೆಗೂ ಇಲ್ಲಿ ಯಾರ್ಯಾರ್ದು ಸೆಲ್ಲರ್ಸ್ ಇದ್ರೋ ಅವ್ರನ್ನೆಲ್ಲ ಮಾರ್ಕೆಟಿಂದ ಆಚೆ ಕಳಿಸಾದ್ಮೇಲೆ ಈ ಲೆವೆಲ್ ಹತ್ರ ಬೈಯರ್ಸ್ ಇರ್ತಾರೆ ಅಲ್ವಾ. ಸೊ ಬೈಯರ್ಸ್ ಮಾತ್ರ ಇವಾಗ ಮಾರ್ಕೆಟಲ್ಲಿ ಉಳ್ಕೊಂಡಿದ್ದಾರೆ. ಸೊ ಇದಾದಮೇಲೆ ಮತ್ತೆ ಮಾರ್ಕೆಟಲ್ಲಿ ಲಾಸ್ಟಲ್ಲಿ ಏನಾಯಿತು ಮೂಮೆಂಟಮ್ಮು ಅದನ್ನು ನೋಡಬೇಕು. ಸೊ ಮಾರ್ಕೆಟಲ್ಲಿ ಮತ್ತೆ ಏನಾಯಿತು, ಒಂದು ಜಿಗ್ಜಾಗ್ ಮೂಮೆಂಟಮ್ ಆಗಿ ಫಾರ್ಮ್ ಆಗ್ತಾ ಹೋಗ್ತಾಯಿತ್ತು. ಇಲ್ಲಿ ಯಾವುದೇ ರೀತಿಯಾದಂಥ ಪ್ರೀವಿಯಸ್ ಲೋ ಏನಿದೆ ಅದನ್ನು ಬಿಟ್ಕೊಟ್ಟಿಲ್ಲ ಮಾರ್ಕೆಟ್. ಅಂದರೆ ಬಿಟ್ಕೊಟ್ಟಿಲ್ಲ ಅಂದರೆ ಇನ್ ದ ಸೆನ್ಸ್ ಪ್ರೀವಿಯಸ್ ಲೋ ಏನು ಫಾರ್ಮ್ ಆಗಿರುತ್ತಲ್ಲ ಈ ಲೆವೆಲ್ಗಿಂತ ಮಾರ್ಕೆಟು ಕೆಳಗೆ ಹೋಗಿಲ್ಲ, ಅದ್ರ ಮೇಲೇ ಟ್ರೇಡ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು, ಏನು ಒಂದು ಲೋನ ಫಾರ್ಮ್ ಮಾಡ್ತು ಮಾರ್ಕೆಟ್, ಅದಾದಮೇಲೆ ಮತ್ತೆ ಮೇಲೋಯ್ತು, ಮತ್ತೆ ಇನ್ನೊಂದು ಲೋ ಫಾರ್ಮ್ ಮಾಡ್ತು, ಮತ್ತೆ ಮೇಲೋಯ್ತು. ಅಂದರೆ ಈ ಲೋನ ಬಿಟ್ಕೊಟ್ಟಿಲ್ಲ. ಸೊ ಇಲ್ಲೇನಾಗಿದೆ, ಎಲ್ಲ ಲೋ ಲೆವೆಲ್ಸ್ ಹತ್ರ ಬಯರ್ಸ್ಗಳು ಆ್ಯಡ್ ಆನ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಇಲ್ಲೊಂದು ಲೆವೆಲ್ ಆಫ್ ಬಯರ್ಸ್ ಸಿಕ್ಕಿದ್ದಾರೆ ನನಗೆ. ಮತ್ತು ಲಾಸ್ಟಲ್ಲಿ ಈ ಬಿಗ್ ಮೂಮೆಂಟಮ್ ಯಾರು ಮಾಡಿದ್ರಲ್ಲ ಆ ಬಯರ್ಸ್ ಎಲ್ಲ ಇಲ್ಲಿರ್ತಾರೆ, ಮತ್ತು ಇಲ್ಲೊಂದು ಸ್ವಲ್ಪ ಜನ ಬಯರ್ಸ್ ಇರ್ತಾರೆ. ಸೊ ಇವಾಗ ನನಗೇನು ಗೊತ್ತಾಯಿತು, ಮಾರ್ಕೆಟಲ್ಲಿ ಸೆಲ್ಲರ್ಸ್ ಯಾರೂ ಇಲ್ಲ, ಬರೀ ಬಯರ್ಸ್ ಇದ್ದಾರೆ ಅನ್ನೋದು ಗೊತ್ತಾಯಿತು. ಸೊ ಈ ಬಯರ್ಸ್ ಇದ್ದಾರೆ ಅನ್ನೋದು ಗೊತ್ತಾದಮೇಲೆ ಫಸ್ಟ್ ಏನು ಮಾಡಬೇಕು, ಮಾರ್ಕೆಟು ಅವ್ರನ್ನ ಟಾರ್ಗೆಟ್ ಮಾಡಬೇಕಲ್ವಾ. ಬಟ್ ಮಾರ್ಕೆಟ್ ಏನು ಮಾಡ್ತು, ಇನಿಷಿಯಲ್ ಆಗಿ ಇವತ್ತಿನ ದಿನ ಓಪನ್ ಆದಾಗ ಏನು ಕ್ಲೋಸಿಂಗ್ ಪ್ರೈಸ್ ಹತ್ರ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಕೆಳಗಡೆ ಮೂಮೆಂಟಮ್ನ ಕೊಡ್ತು. ಈ ಕೆಳಗಡೆ ಮೂಮೆಂಟಮ್ ಕೊಡಬೇಕಾದ್ರೆ ಪ್ರೀವಿಯಸ್ ಡೇದು ಫಸ್ಟ್ ಲೆಗ್ ಆಫ್ ಬೈಯರ್ಸ್ ಯಾರ್ಯಾರು ಈ ಲೆವೆಲ್ ಹತ್ರ ಬೈ ಮಾಡಿರ್ತಾರಲ್ಲ ಅವ್ರ ಸ್ಟಾಪ್ ಲಾಸಸ್ನ ತಿಂತು. ಅಂದರೆ ಯಾರ್ಯಾರು ಈ ಲೆವೆಲಲ್ಲಿ ನೆನ್ನೆ ಬೈ ಮಾಡ್ಕೊಂಡು ಹೋಗಿರ್ತಾರೆ ಅವ್ರಿಗೆಲ್ಲ SL ಇಟ್ಟಾಯಿತು. ಸೊ ಮಾರ್ಕೆಟ್ ಮೂಮೆಂಟಮ್ ಆಯಿತು ಕೆಳಗಡೆಗೆ. ಆಮೇಲೆ ಇಲ್ಲಿದ್ದವರೆಲ್ಲ ಏನು ಎಕ್ಸಿಟ್, ಅವ್ರ ಟ್ರೇಡ್ ಏನು ಬೈಯಿಂಗ್ ಪೊಸಿಷನ್ ಇರುತ್ತೆ ಅದನ್ನು ಸ್ಕ್ವೇರ್ ಆಫ್ ಅಥವಾ ಎಕ್ಸಿಟ್ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತಾರೆ. ಅದಾದಮೇಲೆ ನಾನೇನು ಮಾಡಿದೆ, ಇಲ್ಲಿ ಇವಾಗ ನೆಕ್ಸ್ಟ್ ಲೆವೆಲ್ ಆಫ್ ಬೈಯರ್ಸ್ ಇರೋದು ಈ ಲೆವೆಲಲ್ಲಿ. ಸೊ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಕೆಳಗಡೆಗೆ ಬೀಳಬೇಕು ಅಂದರೆ ಆಲ್ಮೋಸ್ಟ್ ಒಂದು 100 ಪಾಯಿಂಟ್ಸ್ ಅಷ್ಟು ಬೀಳಬೇಕಾಗುತ್ತೆ. ನಿಫ್ಟಿಯಲ್ಲಿ 100 ಪಾಯಿಂಟ್ಸ್ ಒಂದೇ ಸಲಿಗೆ ಇಷ್ಟು ಫಾಸ್ಟಾಗಿ ಮೂಮೆಂಟಮ್ ಆಗಲ್ಲ. ಅದಕ್ಕೋಸ್ಕರ ನನಗೇನು ಗೊತ್ತಾಯಿತು, ಓಕೆ ಮಾರ್ಕೆಟಲ್ಲಿ ಇವಾಗ ಬೈಯಿಂಗ್ ಬರ್ಬೋದು ಅಂದ್ಬಿಟ್ಟು ಈ ಲೆವೆಲ್ ಹತ್ರ ನಾನು ಬೈಯಿಂಗ್ನ ಇನಿಷಿಯೇಟ್ ಮಾಡಿದೆ. ಯಾವಾಗ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಆ ರೆಡ್ ಕ್ಯಾಂಡಲ್ನ ಮೇಲೆ ಮಾರ್ಕೆಟ್ ಮೂವ್ ಆಗೋಕ್ಕೆ ಪುಷ್ ಆಯಿತು, ಆವಾಗ ನಾನು ಇಲ್ಲೊಂದು ಬೈಯಿಂಗ್ ಟ್ರೇಡ್ನ ಪ್ಲೇಸ್ ಮಾಡಿದೆ. ಈ ಬೈಯಿಂಗ್ ಟ್ರೇಡ್ನ ಪ್ಲೇಸ್ ಮಾಡಿದ್ಮೇಲೆ ಯಾವುದು ಕ್ಯಾಂಡಲ್ ಕ್ಲೋಸ್ ಆಗುತ್ತಲ್ಲ ನನ್ನ ಬೈಯಿಂಗ್ ಲೆವೆಲಲ್ಲಿ, ಸೊ ಇಲ್ಲಿಂದ 50 ಪಾಯಿಂಟ್ಸ್ಗೆ ನನ್ನ ಟಾರ್ಗೆಟ್ ಇತ್ತು. ಈ ಲೆವೆಲ್ವರೆಗೂ ಟಾರ್ಗೆಟ್ನ ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ. ಬಟ್ ಏನಾಯಿತು ಅಂದರೆ ಮಾರ್ಕೆಟಲ್ಲಿ ಡೇ ಹೈದು ರೆಸಿಸ್ಟೆನ್ಸ್ ಕೂಡ ಇದೆ ಮತ್ತು ಕ್ಲೋಸಿಂಗ್ ಪ್ರೈಸ್ನ ರೆಸಿಸ್ಟೆನ್ಸ್ ಕೂಡ ಇದೆ. ಸೊ ಇದನ್ನು ನಾನು ಕನ್ಸಿಡರೇಷನ್ಗೆ ತೊಗೊಬೇಕಾಗುತ್ತೆ. ಈ ಡೇ ಹೈ ಮತ್ತು ಪ್ರೀವಿಯಸ್ ಡೇದು ಕ್ಲೋಸಿಂಗ್ದು
ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಪ್ರೈಸ್ಗೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಇಲ್ಲಿಂದ ಯಾವಾಗ ಮಾರ್ಕೆಟಮ್ ಮೂಮೆಂಟಮ್ ಆಗಿ ಡೇನ ಹೈ ಮತ್ತು ಕ್ಲೋಸಿಂಗ್ ಪ್ರೈಸ್ನ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ತು, ಆವಾಗ ನಾನು ಎಕ್ಸಿಟ್ನ ಕಾಣ್ತೀನಿ ಮಾರ್ಕೆಟಲ್ಲಿ. ಸೊ ಎಕ್ಸಿಟ್ ಆಗೋ ಟೈಮ್ಗೆ ಈ ಕ್ಯಾಂಡಲಲ್ಲಿ ನಾನು ಎಕ್ಸಿಟ್ ಆಗಿರೋದು. ಸೊ ಅಲ್ಲಿ ಒಂದು ಸ್ವಲ್ಪ ಡಿಪ್ ಮೂಮೆಂಟಮ್ ಸಿಕ್ಕಿದೆ. ಆದ್ದರಿಂದ ಇವತ್ತಿನ ದಿನ ಒಂದು ಸ್ಮಾಲ್ ಪ್ರಾಫಿಟ್ನ ಕ್ಯಾಪ್ಚರ್ ಮಾಡಿರೋವಂಥದ್ದು ನಾವು. ಸೊ ಇಲ್ಲಿ ನೋಡ್ಬೋದು, ನಾವು 150 ರುಪೀಸಲ್ಲಿ ಬೈ ಮಾಡ್ಕೊಂಡು 160 ರುಪೀಸಲ್ಲಿ ಮಾರ್ಕೆಟಿಂದ ಎಕ್ಸಿಟ್ನ ಕಂಡಿದ್ದೀವಿ. ಸೊ 705 ಅಷ್ಟು ಇವತ್ತಿನ ದಿನ ಮಾರ್ಕೆಟ್ ನಮಗೆ ಪ್ರಾಫಿಟನ್ನು ಕೊಟ್ಟಿದೆ. ಸೊ ಇಲ್ಲಿ ನೋಡೋದಾದರೆ ನಮ್ದು ಯಾವ ಲೆವೆಲಲ್ಲಿ ಬೈ ಮಾಡಿದ್ದು ಅಥವಾ ಯಾವ ಲೆವೆಲಲ್ಲಿ ಸೆಲ್ ಮಾಡಿದ್ದು ಇಂಡಿಕೇಶನ್ಸ್ ಇರುತ್ತೆ. ಇವತ್ತು ಟ್ರೇಡ್ ಮಾಡಿದಂಥದ್ದು ನಾವು ಕಾಲ್ ಸೈಡಲ್ಲಿ. ಸೊ ಮಾರ್ಕೆಟಲ್ಲಿ ನೋಡ್ಬೋದು ಅಟ್ ಅರೌಂಡ್ ಈ ಲೆವೆಲ್ ಹತ್ರ ಬೈಯಿಂಗ್ನ ಇನಿಷಿಯೇಟ್ ಮಾಡಿ ಈ ಕ್ಯಾಂಡಲಲ್ಲಿ ಇಲ್ಲಿ ಓಪನಿಂಗ್ ಟೈಮಲ್ಲಿ ನಾವು ಮಾರ್ಕೆಟಿಂದ ಎಕ್ಸಿಟ್ನ ಕಂಡಿದ್ದೀವಿ. ಸೊ ಇವತ್ತಿನ ಕೂಡ ಪ್ರಾಫಿಟಲ್ಲೇ ಎಂಡ್ನ ಮಾಡಿದ್ದೀವಿ, ಡೇನ ಕ್ಲೋಸ್ ಮಾಡಿದ್ದೀವಿ. ಸೊ ಮತ್ತೆ ಯಾವುದೇ ರೀತಿಯಾದಂಥ ಹೊಸ ಪೊಸಿಷನ್ಸ್ನ ನಾವು ತೊಗೊಂಡಿಲ್ಲ. ಸೊ ಇಲ್ಲಿ ನೋಡ್ಬೋದು ಆರ್ಡರ್ ಬುಕ್ಸಲ್ಲಿ ನೀವು ನೋಡೋದಾದರೆ ಬರೀ ಒಂದೇ ಟ್ರೇಡ್ ಇವತ್ತಿನ ದಿನ ತೊಗೊಂಡಿರುವಂಥದ್ದು 919ಇಂದ 922, ಅಂದರೆ 3 ನಿಮಿಷದಲ್ಲಿ ನಾವು ಮಾರ್ಕೆಟಲ್ಲಿ ಎಂಟ್ರಾಗಿ ಮಾರ್ಕೆಟಿಂದ ಎಕ್ಸಿಟ್ ಆಗಿರ್ತೀವಿ. ಸೊ ಇದಾಗಿತ್ತು ಇವತ್ತಿನ ದಿನದ ಟ್ರೇಡ್ ಲೈವ್ ಎಕ್ಸಿಕ್ಯೂಷನ್ ಮತ್ತು ಅದರ ಹಿಂದಿನ ಲಾಜಿಕ್ಸ್, ಯಾವ ರೀತಿಯಾಗಿ ನಾನು ಟ್ರೇಡ್ನ ತೊಗೊಂಡೆ ಇವತ್ತಿನ ದಿನ ಮಾರ್ಕೆಟಲ್ಲಿ ಅನ್ನೋದು. ಸೊ ಇದೇ ರೀತಿಯಾದಂಥ ವೀಡಿಯೋಸ್ ನಿಮಗೆ ಫ್ಯೂಚರಲ್ಲೂ ಬೇಕು, ಡೈಲಿ ವೀಡಿಯೋಸ್ ಬೇಕು ನಾನು ಟ್ರೇಡ್ ಮಾಡಿದಾಗೆಲ್ಲ ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಅದರಿಂದ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ನಾನು ಕೂಡ ಏನೋ ಹೇಳ್ಕೊಡ್ತಾ ಇದ್ದೀನಿ, ಅದರಿಂದ ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಸೊ ಎಲ್ಲರೂ ಕೂಡ ಆದಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ. ಹ್ಯಾಪಿ ಡೇ, ಹ್ಯಾಪಿ ಟ್ರೇಡಿಂಗ್. ಸೊ ಬಾಯ್ ಬಾಯ್ ಟ್ರೇಡರ್ಸ್.